Welcome back to our channel KCET paper 1 2025. So the first question, which of the following is a teacher centered method? ಇವುಗಳಲ್ಲಿ ಯಾವುದು ಟೀಚರ್ ಸೆಂಟರ್ ಮೆಥಡ್ ಆಗಿದೆ ಅಂತ ಕೇಳಿದ್ರೆ, ಸೊ ದ ರೈಟ್ ಆನ್ಸರ್ ಆಪ್ಷನ್ ಎ ಲೆಕ್ಚರ್ ಮೆಥಡ್ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಪ್ರಾಜೆಕ್ಟ್ ಮೆಥಡ್ ಆಫ್ ಟೀಚಿಂಗ್ ವಾಸ್ ಡೆವಲಪ್ಡ್ ಬೈ, ಪ್ರಾಜೆಕ್ಟ್ ಮೆಥಡ್ ಅನ್ನು ಯಾರು ಡೆವಲಪ್ ಮಾಡಿದ್ರು? ಪ್ರಾಜೆಕ್ಟ್ ಮೆಥಡ್ ಆಫ್ ಟೀಚಿಂಗ್ ಡೆವಲಪ್ ಮಾಡಿದ್ರು ಯಾರು? ಸೊ ದ ರೈಟ್ ಆನ್ಸರ್ ಆಪ್ಷನ್ ಬಿ ವಿಲಿಯಂ ಕಿಲ್ಪಾಟ್ರಿಕ್ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, which teaching method is best for developing creativity in students? ಯಾವ ಒಂದು ಟೀಚಿಂಗ್ ಮೆಥಡ್ ಬೆಸ್ಟ್ ಇರ್ತದೆ ಸ್ಟೂಡೆಂಟ್ಸ್ ಕ್ರಿಯೇಟಿವಿಟಿ ಡೆವಲಪ್ ಮಾಡಲಿಕ್ಕೆ? ಸೊ ದ ರೈಟ್ ಆನ್ಸರ್ ಆಪ್ಷನ್ ಬಿ ಬ್ರೈನ್ ಸ್ಟಾರ್ಮಿಂಗ್ ಇದೆ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಬಜ್ ಗ್ರೂಪ್ ಮೆಥಡ್ ಈಸ್ ಸೂಟಬಲ್ ಫಾರ್, ಬಜ್ ಗ್ರೂಪ್ ಮೆಥಡ್ ಯಾವುದಕ್ಕೆ ಸೂಟಬಲ್ ಇದೆ ಅಂತ ಕೇಳಿದ್ರೆ? ಸೊ ದ ರೈಟ್ ಆನ್ಸರ್ ಆಪ್ಷನ್ ಬಿ ಸ್ಮಾಲ್ ಗ್ರೂಪ್ ಡಿಸ್ಕಷನ್ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಅ ಲರ್ನರ್ ಸೆಂಟರ್ಡ್ ಮೆಥಡ್? ಕೆಳಗೆ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಯಾವುದು ಲರ್ನರ್ ಸೆಂಟರ್ ಮೆಥಡ್ ಅಲ್ಲ ಅಂತ ಕೇಳಿದ್ರೆ? ಸೊ ದ ರೈಟ್ ಆನ್ಸರ್ ಆಪ್ಷನ್ ಸಿ ಲೆಕ್ಚರ್ ಮೆಥಡ್ ಇಸ್ ದಿ ನಾಟ್ ಅ ಲರ್ನರ್ ಸೆಂಟರ್ ಮೆಥಡ್. So if you like this video, please subscribe my channel for more videos. Thank you.